ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಹಾಗೆ ತೆಂಗಿನಕಾಯಿ ಇದ್ದರೆ ಸಾಕು. ಯಾವುದೇ ರೀತಿಯ ಹಾಲಾಗಲಿ, ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ಕ್ರೀಮ್ ಆಗಲಿ ಅಥವಾ ಕಸ್ಟರ್ಡ್ ಪೌಡ್ರ್ ಆಗಲಿ ಇದ್ಯಾವುದೂ ಬೇಡ. ಜಸ್ಟ್ 1 ಕಪ್ ಮಾವಿನ ಹಣ್ಣು, 1 ಕಪ್ ತೆಂಗಿನಕಾಯಿ ಸಾಕು. ಹೆಲ್ದಿಯಾಗಿರ್ತಕ್ಕಂಥ ಈ ರೀತಿ ಒಂದು ಐಸ್ ಕ್ರೀಮ್ನ, ಕ್ರೀಮಿಯಾಗಿರ್ತಕ್ಕಂಥ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಈ ರೀತಿ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ಸಿಪ್ಪೆನ ತೆಗೆದು ಕಟ್ ಮಾಡಿಕೊಂಡು ಬರೋಣ. ನೋಡಿ, ಈ ರೀತಿ ಅಳತೆಗೋಸ್ಕರ ಒಂದು ಬೌಲಲ್ಲಿ ನಾನು 1 ಕಪ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿರ್ತಕ್ಕಂಥ ಮಾವಿನ ಹಣ್ಣನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ ನಾನು ಜೇನುತುಪ್ಪನ ಬಳಸ್ಕೊಳ್ತಿದ್ದೀನಿ. ಯಾಕಂದರೆ ಮಾವಿನ ಹಣ್ಣು ಸಿಹಿಯಾಗೇ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಸಿಹಿ ಅವಶ್ಯಕತೆ ತುಂಬಾ ಕಡಿಮೆ ಆಗಿರುತ್ತೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಮಾವಿನ ಹಣ್ಣಿನ ಸಿಹಿಗೆ ಅನುಗುಣವಾಗಿ ಎಷ್ಟು ಜೇನುತುಪ್ಪ ಬೇಕೋ ಅಷ್ಟು ಸ್ಪೂನ್ ಜೇನುತುಪ್ಪನ ಸೇರಿಸ್ಕೊಳ್ಳಿ. ಇವಾಗ ಸೇರಿಸ್ತಕ್ಕಂಥ ಜೇನುತುಪ್ಪ ಹಾಗೆ ಮಾವಿನ ಹಣ್ಣನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ನೀರು ಹಾಕದೆ ಹಾಗೆ ರುಬ್ಕೊಳ್ಬೇಕು. ಇಷ್ಟಾದರೆ ಸಾಕು. ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ಸೈಡಲ್ಲಿ ಒಂದು 4ರಿಂದ 5 ಗೋಡಂಬಿನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದೆ. ಇದು ಆಪ್ಷನಲ್, ಗೋಡಂಬಿ ಬೇಕು ಅಂತ ಏನಿಲ್ಲ. ಈ ರೀತಿ ಗೋಡಂಬಿನ ನೆನೆಸಿ ಸೇರಿಸ್ಕೊಳ್ಳೋದ್ರಿಂದ ಮಾಡ್ತಕ್ಕಂಥ ಐಸ್ ಕ್ರೀಮು ಯಾವುದೇ ಕ್ರೀಮ್ ಇಲ್ಲದೆ ಒಂಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ. ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಮತ್ತು ಇದನ್ನು ನಾವು ರುಬ್ಕೊಳ್ಬೇಕು. ಇವಾಗ ನೋಡಿ, ನಾನು ಹಾಲಿನ ಬದಲಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ. ಈ ಒಂದು ಹಸಿ ತೆಂಗಿನಕಾಯಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಅಂದರೆ ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲನ್ನು ತೆಕ್ಕೊಳ್ಬೇಕು. ಹಾಗಾಗಿ 1 ಕಪ್ ತೆಂಗಿನಕಾಯಿಗೆ 1 ಕಪ್ ನೀರನ್ನ ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡು ಬನ್ನಿ. ಇಲ್ಲಿ ಒಂದೇ ಸರಿ ರುಬ್ಕೊಳ್ಬೇಕು, ಮತ್ತೆ ರುಬ್ಬೋ ಅವಶ್ಯಕತೆ ಇಲ್ಲ. ಹಾಗೆ ನೀರು ಕೂಡ 1 ಕಪ್ ಆಗುವಷ್ಟು ಸೇರಿಸ್ಕೊಳ್ಳಿ. ಯಾಕಂದರೆ ನಮಗೆ ತೆಂಗಿನ ಹಾಲು ಗಟ್ಟಿಯಾಗಿ ಬರಬೇಕು. ಹಾಗಾಗಿ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋದು ಬೇಡ. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಒಂದು ಜರಡಿಗೆ ಸೇರಿಸ್ಕೊಂಡು ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಲನ್ನು ತಗೊಂಡಿದ್ದೀನಿ. ನೋಡಿ, 1 ಕಪ್ ಆಗುವಷ್ಟು ಹಾಲು ಗಟ್ಟಿಯಾಗಿ ಬಂದಿದೆ. ಈ ಹಾಲಿಗೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರಲಿ ಹಾಲು ಅನ್ನೋದಕ್ಕೋಸ್ಕರ ಒಂದು 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಮಿಲ್ಕ್ ಪೌಡ್ರು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಲನ್ನು ನಾವು ಗಟ್ಟಿಯಾಗಿ ತಗೊಳ್ಳೋಣ. ಅಂದರೆ ತೆಂಗಿನಕಾಯಿ ಪ್ರಮಾಣನ ಜಾಸ್ತಿಯಾಗಿ ಹಾಕ್ಕೊಂಡು, ಅಂದರೆ 1 ಕಪ್ಪಿಗಿಂತ ಜಾಸ್ತಿ ಹಾಕ್ಕೊಂಡು 1 ಕಪ್ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ರೆಡಿ ಮಾಡಿರ್ತಕ್ಕಂಥ ಹಾಲನ್ನು ನಾನಿಲ್ಲಿ ಮೊದಲೇ ಗ್ರೈಂಡ್ ಮಾಡಿಟ್ಟಿರ್ತಕ್ಕಂಥ ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು. ನೀವು ಹಾಲಿನ ಪೌಡ್ರ್ ಹಾಕಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಕೊಂಡು ನಂತರ ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಈ ಮಿಶ್ರಣನ ಕೈ ಆಡಿಸ್ಕೊಳ್ಳಿ. ಈ ರೀತಿ ಒಂದ್ಸರಿ ಕೈ ಆಡಿಸ್ಕೊಂಡಾದಮೇಲೆ ಈ ಮಿಶ್ರಣನ ಮತ್ತೆ ನಾವು ರುಬ್ಕೊಳ್ಬೇಕು. ಆನ್ ಆ್ಯಂಡ್ ಆಫ್ ಮಾಡ್ತಾ ರುಬ್ಕೊಂಡು ಬರೋಣ. ನೋಡಿ, ಆನ್ ಆ್ಯಂಡ್ ಆಫ್ ಮಾಡ್ತಾ ನಾನಿಲ್ಲಿ ರುಬ್ಕೊಂಡು ಬಂದಿದ್ದಾಗಿದೆ. ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ ನೀವು ನೋಡ್ತಿರ್ಬೋದು. ತುಂಬಾ ಕ್ರೀಮಿಯಾಗಿರ್ತಕ್ಕಂಥ ಮ್ಯಾಂಗೋ ಐಸ್ ಕ್ರೀಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಂಗೋ ಪ್ಯೂರಿ ಅಥವಾ ಮ್ಯಾಂಗೋ ಐಸ್ ಕ್ರೀಮ್ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಮಿಶ್ರಣನ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸಿಗೆ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಟೈಟಾಗಿ ಮುಚ್ಚತಕ್ಕಂಥ ಒಂದು ಬಾಕ್ಸ್ನ ತೊಗೊಳ್ಳಿ. ಇವಾಗ ಈ ಬಾಕ್ಸಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ಮ್ಯಾಂಗೋ ಐಸ್ ಕ್ರೀಮ್ನ ಒಂದು ಜ್ಯೂಸ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಇದೆಲ್ಲ ಕೂಡ ಆಪ್ಷನಲ್. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು, ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಸೆಫ್ರಾನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಹಾಲಿನ ಪಾಕೆಟು ಅಥವಾ ಪ್ಲಾಸ್ಟಿಕ್ ಪಾಕೆಟ್ನ ಬಳಸ್ಕೊಂಡು ಈ ರೀತಿ ಕ್ಲೋಸ್ ಮಾಡಿ ಮೇಲ್ಗಡೆಯಿಂದ ಒಂದು ಟೈಟ್ ಆಗಿರ್ತಕ್ಕಂಥ ಮುಚ್ಚಳದಿಂದ ಕ್ಲೋಸ್ ಮಾಡಿ ಒಂದು 8 ಗಂಟೆವರೆಗೂ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ನಾನು ಕೂಡ ಇಲ್ಲಿ ಒಂದು 8 ಗಂಟೆ ನಂತರ ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಐಸ್ ಕ್ರೀಮು, ಅಷ್ಟೇ ಆರೋಗ್ಯಕರ ಕೂಡ ಹೌದು. ಈ ಒಂದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ತುಂಬಾ ಈಸಿಯಾಗಿ ಹಾಲೇ ಇಲ್ಲದೆ ಈ ಒಂದು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಹಾಲಿನ ಜೊತೆಗೆ ಹಣ್ಣುಗಳನ್ನ ಬಳಸೋದು ತಪ್ಪು ಅಂತ ಹೇಳ್ತಾರೆ. ಹಾಗೊಂದು ವೇಳೆ ನಿಮ್ಮಲ್ಲಿ ಏನಾದರೂ ಹಾಲಿನ ಜೊತೆ ಈ ಒಂದು ಹಣ್ಣುಗಳನ್ನ ಬಳಸಿ ಈ ರೀತಿ ತಿನ್ನೋದು ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ 1 ಕಪ್ಪು
ತೆಂಗಿನಕಾಯಿ ಹಾಗೆ 1 ಕಪ್ ಮಾವಿನ ಹಣ್ಣು ಇತ್ತು ಅಂದರೆ ಸಾಕು. ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಐಸ್ ಕ್ರೀಮ್ನ ನಾವು ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ. ಯಾವುದೇ ಕ್ರೀಮ್ ಆಗಲಿ ಕಸ್ಟರ್ಡ್ ಪೌಡ್ರ್ ಆಗಲಿ ಬಳಸದೇ ಇದ್ದರೂ ಕೂಡ ಕ್ರೀಮಿಯಾಗಿರ್ತಕ್ಕಂಥ ಕ್ರೀಮ್ ಸ್ಟ್ರಕ್ಚರಲ್ಲಿರ್ತಕ್ಕಂಥ ಒಂದು ಮ್ಯಾಂಗೋ ಐಸ್ ಕ್ರೀಮು ಹಾಲಿಲ್ಲದೆ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಐಸ್ ಕ್ರೀಮ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.